ಇನ್ನು ಚಿತ್ರದುರ್ಗದಲ್ಲಿ ಸ್ಲೀಪರ್ ಬಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರವಾಗಿ ಅಲ್ಲಿ ಒಂದು ಬೆಂಕಿ ಹತ್ತುರ್ತಿತ್ತು. ಈ ಘಟನೆ ಮಾಸುವ ಮುನ್ನವೇ ಈಗ ಮತ್ತೊಂದು ದುರಂತ ಎದುರಾಗಿದೆ. ಚಿತ್ರದುರ್ಗದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ದುರಂತ ಎದುರಾಗಿದೆ. ಟೋಲ್ ಪ್ಲಾಜಾ ಬೂತ್ಗೆ ಸ್ಲೀಪರ್ ಕೋಚ್ ಬಸ್ ಬಂದು ಡಿಕ್ಕಿ ಹೊಡೆದಿದೆ. ಅತಿ ವೇಗದಿಂದ ಟೋಲ್ ಬೂತ್ಗೆ ಖಾಸಗಿ ಬಸ್ ಬಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಖಾಸಗಿ ಬಸ್ನ ಮುಂಭಾಗ ಫುಲ್ ಜಖಮ್ ಆಗಿದೆ. ಚಿತ್ರದುರ್ಗ ಘರ್ಷಣೆ ಮಾಸುವ ಮುನ್ನವೇ ಇದೀಗ ಮತ್ತೊಂದು ದುರಂತ ನಡೀತಾ ಇದೆ. ದುರಂತ ನಡೆದು ಹೋಗಿದೆ. ಟೋಲ್ ಪ್ಲಾಜಾ ಬೂತ್ಗೆ ಸ್ಲೀಪರ್ ಕೋಚ್ ಬಸ್ ಬಂದು ಡಿಕ್ಕಿ ಹೊಡೆದೋದು. ಈ ವೇಗವಾಗಿ ಬಂದಿದೆ, ಕಂಟ್ರೋಲ್ ಮಾಡೋಕ್ಕಾಗದೆ ಬೂತ್ಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದಿದೆ. ಈ ವೇಗವಾಗಿ ಬಂದು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಬಸ್ಸು ಜಖಮ್ ಆಗಿದೆ ಅಂತ. ಇದು ಟೋಲ್ ಪ್ಲಾಜಾ ಬೂತ್ಗೆ ಸ್ಲೀಪರ್ ಕೋಚ್ ಏನಿದೆ ಇದು ಅತಿ ವೇಗವಾಗಿ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಟೋಲ್ ಬೂತ್ಗೆ ಖಾಸಗಿ ಬಸ್ ಬಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಖಾಸಗಿ ಬಸ್ಸು ಮುಂಭಾಗ ಫುಲ್ ಜಖಮ್ ಆಗಿದೆ. ನೋಡಿ, ಗಮನಿಸಿ. ದೇವನಹಳ್ಳಿ ಟೋಲ್ ಪ್ಲಾಜಾ ಬಳಿ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪು ಹೋಗಿದೆ. ಯಾರಿಗೂ ಕೂಡ ಏನೂ ಆಗಿಲ್ಲ. ಚಾಲಕ ಕೂಡ ಸ್ವಲ್ಪ ಗಾಯ ಆಗಿದೆ, ಆದರೆ ಚಾಲಕ ಕೂಡ ಸೇಫ್. ಪ್ರಾಣಾಪಾಯ ಏನೂ ಆಗಿಲ್ಲ. ಅದೃಷ್ಟವಶಾತ್ ಎಲ್ಲರೂ ಕೂಡ ಬದುಕುಳಿದಿದ್ದಾರೆ. ಬೆಂಗಳೂರು ಹೈದರಾಬಾದ್ ಟು ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಟೋಲ್ ಪ್ಲಾಜಾ ಇತ್ತು. ಅಲ್ಲಿ ನಡೆದಿರುವಂತಹ ಅಪಘಾತ ಇದು. ಈ ಅಪಘಾತದಲ್ಲಿ ಬಸ್ ಚಾಲಕ ಹಾಗೂ ಸಹಚಾಲಕನಿಗೆ ಸ್ವಲ್ಪ ಗಂಭೀರವಾಗಿ ಗಾಯಗಳಾಗಿದೆ. ಆದರೆ ಬಸ್ ಒಳಗಡೆ ಸಿಲುಕಿದಂತಹ ಇಬ್ಬರು ಚಾಲಕರನ್ನ ಹೊರಗಡೆ ಎಳೆದು ಪೊಲೀಸರಿಗೆ ಆಲ್ರೆಡಿ ತೆಗೆದಿದ್ದಾರೆ. ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಹೊರವಲಯದಲ್ಲಿ ಟೋಲ್ ಪ್ಲಾಜಾ ಇತ್ತು. ಅಲ್ಲಿಗೆ ವೇಗವಾಗಿ ಬಂದು ಖಾಸಗಿ ಬಸ್ ಒಂದು ಡಿಕ್ಕಿ ಹೊಡೆದಿದೆ. ಅರೆಗಣ್ಣಿನ ಹಿಂದೆ ಏನೋ ಅನ್ಸುತ್ತೆ. ರಾಜ್ ನ್ಯೂಸ್ ಕನ್ನಡ.